ನಮಸ್ಕಾರ ಸ್ನೇಹಿತರೆ, ನಾನು ಚೈತನ್ಯ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ ಬನ್ನಿ. ಇವತ್ತಿನ ವಿಡಿಯೋದ ರೆಸಿಪಿ ಬಂದು ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ಹೇಗೆ ರೋಟಿ ಮತ್ತು ಪನ್ನೀರ್ ಮಟರ್ ಮಸಾಲ ಅಂದರೆ ಫ್ರೋಝನ್ ಬಟಾಣಿ ಹಾಕಿ ಮಾಡೋವಂಥದ್ದು. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಒಂದು ಬೌಲ್ನಲ್ಲಿ 4 ಕಪ್ ಆಗೋಷ್ಟು ನಾನು ಇಲ್ಲಿ ಮೈದಾ ಹಿಟ್ಟು ತೊಗೋತಾ ಇದ್ದೀನಿ. ನೀವು ಬೇಕಿದ್ದರೆ ಇದನ್ನು ಮಿಕ್ಸ್ ಆಗು ತೊಗೋಬೋದು, ಸ್ವಲ್ಪ ಗೋಧಿ ಹಸಿಟ್ಟು ಕೂಡ ಹಾಕ್ಕೋಬೋದು. ಮೈದಾ ಹಿಟ್ಟು ಕಮ್ಮಿ ಹಾಕ್ಕೊಂಡು 2 ಸಮ ಹಾಕ್ಕೊಂಡು ಕೂಡ ಮಾಡ್ಕೋಬೋದು. ಮತ್ತು ಇಲ್ಲಿ ನಾನು ಒಂದು 1/4 ಸ್ಪೂನಷ್ಟು ಬೇಕಿಂಗ್ ಸೋಡಾ ಮತ್ತು ಒಂದು ಅರ್ಧ ಸ್ಪೂನಷ್ಟು ಬೇಕಿಂಗ್ ಪೌಡರನ್ನು ತೊಗೊಂಡಿದ್ದೀನಿ. ನೋಡಿ, ಬೇಕಿಂಗ್ ಪೌಡರು ಕೂಡ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ ನೋಡಿ. ಮತ್ತು ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆ ಮತ್ತು 1 ಸ್ಪೂನಷ್ಟು ಉಪ್ಪು ಕೂಡ ಹಾಕ್ಕೊಂಡು, ಇದಕ್ಕೆ ನಾನು 1 ಸ್ಪೂನಷ್ಟು ಎಣ್ಣೆ ಕೂಡ ಹಾಕ್ಕೊಂಡು, ಜೊತೆಗೆ 1 ಕಪ್ಪಷ್ಟು ಮೊಸರು, ಮನೇಲಿ ಹೆಪ್ಪಾಕಿರೋಂಥ ಮೊಸರನ್ನ ತೊಗೊಂಡಿದ್ದೀನಿ. ನೀವು ಇದನ್ನು ಜಾಸ್ತಿ ಕ್ವಾಂಟಿಟಿ ಮಾಡ್ತಿದ್ದೀರಾ ಅಂದರೆ ಡಬಲ್ ಮಾಡ್ಕೋಬೋದು. ಇದನ್ನು ಸ್ವಲ್ಪ ಹಾಗೆಯೇ ಎಲ್ಲ ಒಂದಕ್ಕೊಂದು ಹಿಡಿಯೋ ರೀತಿಯಲ್ಲಿ ಕಲಿಸ್ಕೊಳ್ಳೋಣ. ಮತ್ತು ನಾನು ಇಲ್ಲಿ ಒಂದು ಕಡೆ ಬಿಸಿನೀರನ್ನು ಕೂಡ ಇಟ್ಕೊಂಡಿದ್ದೀನಿ. ಸ್ವಲ್ಪ ಬೆಚ್ಚಗಾದರೆ ಸಾಕು ಫ್ರೆಂಡ್ಸ್. ಇದನ್ನು ಹಾಗೆ ಕೈಯಲ್ಲಿ ಎಲ್ಲ ಒಂದು ಉಪ್ಪು, ಸಕ್ಕರೆ, ಈ ಪೌಡರ್ಗಳೇನು ಹಾಕಿರ್ತೀವಿ, ಬೇಕಿಂಗ್ ಪೌಡರು, ಬೇಕಿಂಗ್ ಸೋಡಾ, ಇದು ಎಲ್ಲದಕ್ಕೂ ಹೊಂದ್ಕೊಳ್ಳೋ ರೀತಿಯಲ್ಲಿ ಕಲಿಸ್ಕೊತಾ ಈ ಬಿಸಿನೀರನ್ನು ಕೂಡ ಸ್ವಲ್ಪನೇ ಆ್ಯಡ್ ಮಾಡ್ಕೊತಾ ಇದನ್ನು ಮೃದುವಾಗಿ ಕಲಿಸ್ಕೋಬೇಕು ಫ್ರೆಂಡ್ಸ್. ಚಪಾತಿ ಹಿಟ್ಟಿನ ಅದಕ್ಕೆ ಏನಲ್ಲ, ಅದಕ್ಕಿಂತ ಇನ್ನೂ ಸಾಫ್ಟಾಗಿ ಬರಬೇಕು. ಇದನ್ನು ನಾನು ಒಂದು 20 ನಿಮಿಷನೇ ನಾದ್ಕೋತಾ ಸ್ವಲ್ಪನೇ ಬಿಸಿನೀರನ್ನು ಆ್ಯಡ್ ಮಾಡ್ಕೋತಾ, ಹಾಗೆ ಸ್ವಲ್ಪ ಎಣ್ಣೆ ಕೂಡ ಹಾಕ್ಕೊಂಡು ನಾನಿಲ್ಲಿ ನಾದ್ಕೋತಾ ಇದ್ದೀನಿ. ನೀವು ಹಾಗೆ ನಾದ್ಕೊಳ್ಳಿ, ಸ್ವಲ್ಪ ನಿಧಾನ ಆಗುತ್ತೆ ಫ್ರೆಂಡ್ಸ್, ಆದರೆ ತುಂಬ ಸ್ಮೂತಾಗಿ ಬರುತ್ತೆ. ಹಾಗಾಗಿ ಸ್ವಲ್ಪ ಜಾಸ್ತಿ ಹೊತ್ತೆ ನಾದ್ಕೋಬೇಕಾಗುತ್ತೆ. ನೋಡಿ ಸ್ನೇಹಿತರೆ, ಅದಕ್ಕೆ ಬರಬೇಕು. ಇಷ್ಟು ಸಾಫ್ಟ್ ಆದ ನಂತರ ಒಂದು ಸ್ವಲ್ಪ ಎಣ್ಣೆಯನ್ನು ಕವರ್ ಮಾಡಿ ಅದಕ್ಕೆ ಹಾಕ್ಬಿಟ್ಟು ನಾನು ಕವರ್ ಮಾಡಿ ಇಟ್ಕೋತಾ ಇದ್ದೀನಿ. ಇಲ್ಲಿ ಒಂದು ಕಡಾಯಿಗೆ ನಾನು 1 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ದಪ್ಪನಾಗಿ ಕಟ್ ಮಾಡ್ಕೊಂಡಿರೋ ಅಂಥ 3 ಈರುಳ್ಳಿ, ಮೀಡಿಯಮ್ ಸೈಜ್ 3 ಈರುಳ್ಳಿಯನ್ನು ತೊಗೊಂಡಿದ್ದೀನಿ. ನೀವು ಜಾಸ್ತಿ ಕ್ವಾಂಟಿಟಿಗೆ ಮಾಡ್ತಿದ್ದೀರಾ ಅಂದಾಗ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ಇದನ್ನು ನಾನಿಲ್ಲಿ ದಪ್ಪನಾಗೆ ಕಟ್ ಮಾಡ್ಕೊಂಡಿದ್ದೀನಿ, ಏಕೆಂದರೆ ಸ್ವಲ್ಪ ಇದನ್ನು ನಾವು ಎಣ್ಣೆಯಲ್ಲಿ ಬಾಡಿಸ್ಕೊಂಡು ಇದನ್ನು ನಾವು ರುಬ್ಲಿಕ್ಕೆ ಉಂಟಲ್ಲ, ಹಾಗಾಗಿ ಸ್ವಲ್ಪ ದಪ್ಪಕ್ಕೆ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಕೆಂಪಾಗೋ ರೀತಿಯಲ್ಲಿ ಸ್ವಲ್ಪ ಅದು ಟ್ರಾನ್ಸ್ಪರೆಂಟ್ ಆಗ್ತಾ ಇದೆ ಅನ್ಬೇಕಾದ್ರೇ 1 ಕಪ್ಪಷ್ಟು ನಾನು ಇಲ್ಲಿ ಟೊಮೊಟೊ ಕೂಡ ತೊಗೊಂಡಿದ್ದೀನಿ. ಹುಳಿ ಟೊಮೊಟೊ 2ರಿಂದ 3 ಟೊಮೊಟೊ ಇದೆ, ಸ್ವಲ್ಪ ದಪ್ಪನಾಗಿರೋಂಥ ಟೊಮೊಟೊ. ಇದನ್ನು ಸ್ವಲ್ಪ ಹಾಕ್ಕೊಂಡು ನಾವು ಎಣ್ಣೆಯಲ್ಲಿ ಬಾಡಿಸ್ಕೊಳ್ಳೋಣ ಸ್ನೇಹಿತರೆ. ಸ್ವಲ್ಪ ಹುಷಾರಿಲ್ಲದಿರೋ ಕಾರಣ ವಾಯ್ಸ್ ಕೂಡ ಸ್ವಲ್ಪ ಡಲ್ಲಾಗಿದೆ, ಏನು ಯೋಚನೆ ಮಾಡಬೇಡಿ ಫ್ರೆಂಡ್ಸ್, ಸರಿ ಹೋಗುತ್ತೆ. ನೆಕ್ಸ್ಟು ಇಲ್ಲಿ ನಾನು ಒಂದು 3 ಹಸಿರುಮೆಣ್ಸಿಕಾಯನ್ನು ದಪ್ಪನಾಗಿ ಅದನ್ನು ಕೂಡ ಕಟ್ ಮಾಡಿ ಹಾಕ್ಕೋತಾ ಇದ್ದೀನಿ. ಜೊತೆಗೆ ನಾನಿಲ್ಲಿ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೋತಾ ಇದ್ದೀನಿ. ನೀವು ಬೇಕಿದ್ದರೆ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಕೂಡ ಹಾಗೆಯೇ ಆ್ಯಡ್ ಮಾಡ್ಕೋಬೋದು ಫ್ರೆಂಡ್ಸ್. ಇದನ್ನೆಲ್ಲ ಸ್ವಲ್ಪ ಸಾಫ್ಟ್ ಆಗೋ ತನಕ ಹುರ್ಕೋಬೇಕು. ಹಾಗೆ ಎಣ್ಣೆಯೆಲ್ಲ ಬಾಡಿಸ್ಕೊಳ್ಳೋಣ. ಇದಕ್ಕೆ ನಾನು ಸ್ವಲ್ಪ ಇಲ್ಲಿ ಹಾಗೆಯೇ ಮಿಕ್ಸ್ ಮಾಡ್ತಾ ಸ್ವಲ್ಪ ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ಈ ಟೈಮಲ್ಲೇ ಬೇಕಿದ್ದರೆ ಆ್ಯಡ್ ಮಾಡ್ಕೋಬೋದು, ಇಲ್ಲ ಲಾಸ್ಟಲ್ಲಿ ಬೇಕಿದ್ದರೂ ನೀವು ಆ್ಯಡ್ ಮಾಡ್ಕೋಬೋದು. ಸ್ವಲ್ಪ ಬೇಗ ಸಾಫ್ಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಇಲ್ಲಿ ಒಂದು ಸ್ವಲ್ಪ ಹೊತ್ತಾದ ನಂತರನೇ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದನ್ನು ಈಗೇನೆ ಸ್ವಲ್ಪ 1-2 ನಿಮಿಷ ಬಾಡಿಸ್ಬಿಟ್ಟು ನಾನು ಮುಚ್ಚಿಟ್ಕೊಂಡು 1-2 ನಿಮಿಷ ಕುಕ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. 1-2 ನಿಮಿಷ ಆದಮೇಲೆ ನೋಡಿ, ಎಲ್ಲ ಟೊಮೊಟೊ, ಈರುಳ್ಳಿ ಎಲ್ಲ ಕೂಡ ಸಾಫ್ಟ್ ಆಗಿದೆ. ನಿಮಗೆ ಅದಕ್ಕೆ ಬಂದರೆ ಸಾಕಾಗುತ್ತೆ. ಈಗ ನಾವು ಸ್ಟವ್ನ ಆಫ್ ಮಾಡಿ ಇದನ್ನು ಸ್ವಲ್ಪ ಆರ್ಲಿಕ್ಕಿಡೋಣ. ಅದರಲ್ಲೇ ಆರ್ಲಿಕ್ಕಿಟ್ರೂ ಆಗುತ್ತೆ, ಅಥವಾ ಬೇರೆ ಪಾತ್ರೆಗೆ ಅಥವಾ ಒಂದು ಪ್ಲೇಟಿಗೆ ತೆಗ್ದು ಹರಡಿ ಇಟ್ಕೊಂಡ್ರು ಅದು ಬೇಗ ಆರುತ್ತೆ ಫ್ರೆಂಡ್ಸ್. ನಾನು ಇಲ್ಲಿ ಹಾಗೆಯೇ ಅದೇ ಪಾತ್ರೆಯಲ್ಲಿ ಕವರ್ನ ತೆಗೆದು ಲಿಡ್ನ ಓಪನ್ ಮಾಡಿ ಇಟ್ಕೊಂಡು ಆರ್ಲಿಕ್ಕೆ ಇಟ್ಕೊಂಡು ಇಲ್ಲಿ ನಾನೊಂದು ಮಿಕ್ಸಿ ಜಾರ್ಗೆ ಇದನ್ನೆಲ್ಲ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ಎಣ್ಣೆ ಸಮೇತನೇ ಟ್ರಾನ್ಸ್ಫರ್ ಮಾಡ್ಕೋಬೋದು, ಯಾಕೆಂದರೆ ನಾವಿಲ್ಲಿ ರುಬ್ಲಿಕ್ಕೆ ಯಾವುದೇ ರೀತಿಯಾದಂಥ ನೀರನ್ನು ಹಾಕೋದಿಲ್ಲ. ಹಾಗಾಗಿ ಎಣ್ಣೆಯನ್ನೇ ಸೇರಿಸಿ ನಾವು ರುಬ್ಕೊಳ್ಳೋದು. ಹಾಗಾಗಿ ಅದಕ್ಕೆ ನೀರು ಆ್ಯಡ್ ಮಾಡೋಂಥ ಅವಶ್ಯಕತೆ ಇರಲ್ಲ, ಮತ್ತು ಸಾಫ್ಟಾಗಿರುತ್ತೆ, ಎಲ್ಲ ಬೆಂದಿರುತ್ತಲ್ಲ, ಹಾಗಾಗಿ ನೀರು ಅವಶ್ಯಕತೆ ಇರಲ್ಲ. ಇದನ್ನೇ ಗಟ್ಟಿಯಾಗಿ ಪೇಸ್ಟ್ ರೀತಿ ನಾವಿಲ್ಲಿ ರುಬ್ಕೊಳ್ಳೋಣ. ಇದಕ್ಕೆ ನಾನು ಸ್ವಲ್ಪ ಇಲ್ಲಿ ಗೋಡಂಬಿಯನ್ನು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ಇದು ಆಪ್ಷನಲ್ಲು, ನೀವು ಬೇಕಿದ್ದರೆ ಆ್ಯಡ್ ಮಾಡ್ಕೋಬೋದು ಅಥವಾ ಸ್ಕಿಪ್ ಮಾಡ್ಬೋದು. ನಾನಿಲ್ಲಿ ಯಾವುದೇ ರೀತಿಯಾದಂಥ
ಏನು ಕ್ರೀಮ್ ಅಂತ ಹೇಳ್ತೀವಲ್ಲ ಅದನ್ನು ಆ್ಯಡ್ ಮಾಡ್ಕೋತಾ ಇಲ್ಲ, ಫ್ರೆಶ್ ಕ್ರೀಮು. ಹಾಗಾಗಿ ನಾನು ಗೋಡಂಬಿಯನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಮತ್ತು ಅದೇ ನಾನು ಪ್ಯಾನಿಗೆ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಜೀರಿಗೆಯನ್ನು ಹಾಕ್ಕೊಂಡಿದ್ದೀನಿ. ನೀವಿಲ್ಲಿ ಜೀರಿಗೆ ಕಾಳುಗಳ ಬದಲು ನೀವು ಜೀರಿಗೆ ಪೌಡರ್ ಕೂಡ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಜೀರಿಗೆ ಎಣ್ಣೆ ಕೂಡ ಡೈರೆಕ್ಟ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾನು ಇಲ್ಲಿ ಒಂದು ಅರ್ಧಕ್ಕಿಂತ ಕಮ್ಮಿ ಒಂದು 1/4 ಸ್ಪೂನಷ್ಟು ಅಚ್ಕಾರದ ಪುಡಿ ಮತ್ತು ಒಂದು 1/4 ಸ್ಪೂನಷ್ಟು ಧನಿಯಾ ಪುಡಿ ಮತ್ತು ಒಂದು 1/4 ಸ್ಪೂನಷ್ಟು ಗರಂ ಮಸಾಲ ಪೌಡರ್ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಮತ್ತು ಒಂದು 2 ಚಿಟಿಕೆಯಷ್ಟು ಅರಿಶಿನ ಪುಡಿ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೀವು ಇದನ್ನೆಲ್ಲ ಬೇಕಿದ್ರೆ ರುಬ್ಲಿಕ್ಕೆ ಕೂಡ ಆ್ಯಡ್ ಮಾಡ್ಕೋಬೋದು. ನಾನು ಇಲ್ಲಿ ಎಣ್ಣೆಯಲ್ಲಿ ಸ್ವಲ್ಪ ಬಾಡಿಸ್ಕೊಂಡ್ರೆ ಅದು ಖಾರಗಳೆಲ್ಲ ಎಣ್ಣೆಯಲ್ಲಿ ಬೆಂದಾಗ ಅದ್ರ ಟೇಸ್ಟ್ ಬೇರೆ ಥರ ಇರುತ್ತೆ, ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ನಾನು ಇಲ್ಲಿ ಎಣ್ಣೆ ಜೊತೆಯಲ್ಲೇ ಬಾಡಿಸ್ಕೋತಾ ಇದ್ದೀನಿ. ಅದು ಒಂದು 2 ನಿಮಿಷ ಎಣ್ಣೆಯಲ್ಲಿ ಬಾಡಿಸ್ಕೊಂಡ ನಂತರ ನಾವು ಪೇಸ್ಟ್ ಮಾಡಿ ಇಟ್ಕೊಂಡಿರೋ ಅಂಥ ಪೇಸ್ಟನ್ನು ಇದಕ್ಕೆ ಆ್ಯಡ್ ಮಾಡೋಣ. ಇಲ್ಲಿ ನಾನು ರುಬ್ಲಿಕ್ಕೆ ಯಾವುದೇ ರೀತಿ ನೀರನ್ನು ಹಾಕ್ಕೊಂಡಿಲ್ಲ, ಹಾಗಾಗಿ ಗಟ್ಟಿಯಾಗಿ ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನಿಮಗೆ ಬೇಕು ಅಂದರೆ ರುಬ್ಲಿಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೋಬೋದು. ನಾನು ಇಲ್ಲಿ ಆ ಪೇಸ್ಟನ್ನು ಹಾಗೆ ಡೈರೆಕ್ಟ್ ಆ್ಯಡ್ ಮಾಡಿಕೊಂಡು ಆನಂತರ ಈ ಜಾರಿಗೆ ಸ್ವಲ್ಪ ನೀರು ಹಾಕಿ ಆ್ಯಡ್ ಮಾಡ್ಕೋತೀನಿ. ನಾನು ಅದಕ್ಕೆ ಮುಂಚೆ ನಾನು ಯಾವುದೇ ರೀತಿ ನೀರನ್ನು ಆ್ಯಡ್ ಮಾಡ್ಕೊಂಡಿಲ್ಲ. ನೀವು ಬೇಕಿದ್ದರೆ ರುಬ್ಲಿಕ್ಕೆ ಬೇಕಾದ್ರೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೋಬೋದು. ನಾನು ನಂತರ ಆ ಜಾರ್ನಲ್ಲಿ ಇದ್ದಂಥ ಇದಕ್ಕೆ ನೀರನ್ನು ಆ್ಯಡ್ ಮಾಡ್ಕೊಂಡು ಇದಕ್ಕೆ ಹಾಕೋತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಇವತ್ತಿನ ನುಡಿಮುತ್ತನ್ನು ಕೇಳೋಣ ಫ್ರೆಂಡ್ಸ್. ಮಾಡುವ ಕೆಲಸ ಯಾವುದಾದ್ರೇನು ಅದು ನಮಗೆ ಒಂದು ತುತ್ತು ಅನ್ನ ಮಾನ ಮುಚ್ಚಲು ಬಟ್ಟೆ ಕೊಡ್ತಿದ್ದಾರೆ, ಅದ್ರ ಮೇಲೆ ಗೌರವ ಇರಲಿ ಅಂತ ಹೇಳ್ತಾ ಇವತ್ತಿನ ನುಡಿಮುತ್ತನ್ನು ಮುಗಿಸ್ತಾ ನೆಕ್ಸ್ಟ್ ರೆಸಿಪಿ ಕಡೆ ಗಮನ ಕೊಡೋಣ ಫ್ರೆಂಡ್ಸ್. ಇದನ್ನು ಹಾಗೆಯೇ ಕೈ ಆಡ್ತಾ ನಮಗೆ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳೋಣ ಫ್ರೆಂಡ್ಸ್. ಇದೇ ಟೈಮ್ನಲ್ಲಿ ಎಷ್ಟು ಥಿಕ್ನೆಸ್ ಬೇಕು ಅನ್ನೋದನ್ನು ನೋಡಿಕೊಂಡು ನಾವು ನೀರನ್ನು ಆ್ಯಡ್ ಮಾಡ್ಕೊಳ್ಳೋಣ. ಏಕೆಂದರೆ ಇದೊಂದು 10 ನಿಮಿಷದಿಂದ 1/4 ಗಂಟೆವರೆಗೂ ನಾವು ಬೇಯಿಸ್ಕೊಳ್ಳಿಕ್ಕೂ ಇದೆ. ಹಾಗಾಗಿ ನೋಡಿಕೊಂಡು ನೀರನ್ನು ಆ್ಯಡ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಇದೇ ಟೈಮ್ನಲ್ಲೇ ನೀರು ಆ್ಯಡ್ ಮಾಡ್ಕೊಳ್ಳೋದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ನಾವು ಮತ್ತೆ ಇದಕ್ಕೆ ನೀರು ಆ್ಯಡ್ ಮಾಡಲಿಕ್ಕೆ ಹೋಗಲ್ಲ. ಹಾಗಾಗಿ ಇದನ್ನು ಸ್ವಲ್ಪ ನಾವು ಇಲ್ಲಿ ಕುದಿಲಿಕ್ಕೆ ಇಟ್ಕೊಂಡು ಹಾಗೆ ಕೈ ಆಡ್ತಾ ಇದನ್ನು ಸ್ವಲ್ಪ ಕುದಿಸ್ಕೊಳ್ಳೋಣ ಫ್ರೆಂಡ್ಸ್. ನಾನಿಲ್ಲಿ ಇದಕ್ಕೆ ಯಾವುದೇ ರೀತಿಯಾದಂಥ ಕೊತ್ತಂಬರಿ ಸೊಪ್ಪು ಆಗಿರ್ಬೋದು, ಮೆಂತ್ಯ ಸೊಪ್ಪು ಆ ಥರ ಯಾವುದನ್ನು ಆ್ಯಡ್ ಮಾಡ್ಕೊಂಡಿಲ್ಲ. ನಿಮಗೆ ಬೇಕಂದರೆ ಸ್ವಲ್ಪ ಕಸ್ತೂರಿ ಮೇಥಿಯನ್ನು ಕೂಡ ಇದಕ್ಕೆ ಹುರಿದ್ಬಿಟ್ಟು ಮೇಲಿಂದ ಆ್ಯಡ್ ಮಾಡ್ಕೋಬೋದು ಫ್ರೆಂಡ್ಸ್. ನಾನಿಲ್ಲಿ ಸ್ವಲ್ಪ ಸಾಲ್ಟನ್ನು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನನಗೆ ಸಾಲ್ಟ್ ಕಮ್ಮಿ ಅನ್ನಿಸ್ತು, ಹಾಗಾಗಿ ಸ್ವಲ್ಪ ಸಾಲ್ಟನ್ನು ಆ್ಯಡ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡಿಕೊಂಡು ಒಂದು 5 ನಿಮಿಷ ಬೇಯಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್. ನಾನಿಲ್ಲಿ ಅದು ಬೇಯೋದ್ರೊಳಗೆ ಇನ್ನೊಂದು ಸೈಡಲ್ಲಿ ಇನ್ನೊಂದು ಪ್ಯಾನಿಗೆ ಒಂದು ಅರ್ಧ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ಇದಕ್ಕೆ ತುಪ್ಪ ಕರಗಿದ ನಂತರ ಇದಕ್ಕೆ ನಾನು ಪನ್ನೀರನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನೀವು ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಕಟ್ ಮಾಡ್ಕೋಬೋದು. ನಾನಿಲ್ಲಿ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಕ್ಯೂಬ್ಸ್ ರೀತಿ ಕಟ್ ಮಾಡಿಕೊಂಡು ಇದನ್ನು ನಾನು ತುಪ್ಪದಲ್ಲಿ ಇದನ್ನು ಸ್ವಲ್ಪ ಬಾಡಿಸ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ನೀವು ಬೇಕಿದ್ರೆ ಎಣ್ಣೆಯಲ್ಲಿ ಕೂಡ ಬಾಡಿಸ್ಕೋಬೋದು. ತುಪ್ಪ ಅಥವಾ ಬೆಣ್ಣೆಯಲ್ಲಿ ಬಾಡಿಸ್ಕೊಂಡ್ರೆ ಅದು ಟೇಸ್ಟ್ ಕೂಡ ರಿಚ್ನೆಸ್ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಹಾಗಾಗಿ ನಾನು ಇಲ್ಲಿ ತುಪ್ಪದಲ್ಲಿ ಬಾಡಿಸ್ಕೊತಾ ಇದ್ದೀನಿ. ಈ ಒಂದು ಏನು ಮಟರ್ ಮಸಾಲವನ್ನು ನಾವು ಪನ್ನೀರ್ ಮಟರ್ ಮಸಾಲವನ್ನು ರೋಟಿ ಜೊತೆನೇ ಕಾಂಬಿನೇಷನ್ ಆಗಿ ತಿನ್ನಬೇಕು ಅಂತ ಏನಿಲ್ಲ. ದೋಸೆ, ಚಪಾತಿ, ರೊಟ್ಟಿ ಈ ಥರ ಯಾವುದ್ರ ಜೊತೆ ಬೇಕಾದರೂ ಕಾಂಬಿನೇಷನಲ್ಲಿ ತಿನ್ಬೋದು. ಒಂದು ಪಕ್ಷ ನಾವು ಬೇಕಿದ್ರೆ ರೈಸ್ ಜೊತೆನೂ ಕೂಡ ಇದನ್ನು ಕಾಂಬಿನೇಷನ್ ಆಗಿ ತಿನ್ಬೋದು. ನಾನಿಲ್ಲಿ ಉರಿಬೇಕಾದ್ರೆ ಸ್ವಲ್ಪ ಪನ್ನೀರಿಗೆ ಉಪ್ಪನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಬಿಕಾಸ್ ಪನ್ನೀರ್ ಒಂದನ್ನೇ ತಿಂದಾಗ ಅದು ಸಪ್ಪೆ ಅನ್ನಿಸ್ಬಾರ್ದು, ಸ್ವಲ್ಪ ಉಪ್ಪು ಏನಾದರೂ ಇದ್ದರೆ ಚೆನ್ನಾಗಿರುತ್ತೆ ಅಂತೇಳಿ ಬರೀ ಉಪ್ಪನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ನೀವು ಈ ಟೈಮಲ್ಲಿ ಬೇಕಿದ್ರೆ ಸ್ವಲ್ಪ ನಾವೇನೇನು ಮಸಾಲ ಪೌಡರ್ಸ್ನ ಆ್ಯಡ್ ಮಾಡ್ಕೊಂಡ್ವಿ ಅದನ್ನೇ ಒಂದೊಂದು ಚಿಟಿಕೆಯಷ್ಟು ಇದಕ್ಕೂ ಕೂಡ ಸ್ಪ್ರಿಂಕಲ್ ಮಾಡಿಕೊಂಡು ನಾವು ತುಪ್ಪದಲ್ಲಿ ಉರಿಬೇಕಾದ್ರೆ ಸ್ಪ್ರಿಂಕಲ್ ಮಾಡ್ಕೋಬೋದು. ಆಗ ಪನ್ನೀರ್ಗೆ ಆ ಮಸಾಲೆ ಎಲ್ಲ ಕೋಟ್ ಆದರೆ ಅದನ್ನು ಬರೀ ಅದೊಂದನ್ನೇ ತಿಂದಾಗ ಪನ್ನೀರ್ ಒಂದನ್ನೇ ತಿಂದಾಗ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಹಾಗಾಗಿ ಮತ್ತು ಇದು ತುಂಬ ಸಾಫ್ಟಾಗಿ ಇದಾಗುತ್ತೆ ಮತ್ತು ಟೇಸ್ಟ್ ಕೂಡ ರಿಚ್ನೆಸ್ ಅನಿಸುತ್ತೆ ಪನ್ನೀರ್ ತಿಂದಾಗ. ಹಾಗಾಗಿ ನಾನು ತುಪ್ಪದಲ್ಲಿ ಅದನ್ನು ಒಂದು 2 ನಿಮಿಷದಿಂದ
3 ನಿಮಿಷ ಬಾಡಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್. ಲೋ ಫ್ಲೇಮಲ್ಲೇ ಬಾಡಿಸ್ಕೊತಾ ಇದ್ದೀನಿ. ನೀವು ನೋಡ್ಕೊಳ್ಳಿ, ನಿಮಗೆ ಸ್ವಲ್ಪ ಕ್ರಿಸ್ಪಿನೆಸ್ ಬೇಕಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಹೊತ್ತು ಅದನ್ನು ತುಪ್ಪದಲ್ಲೋ ಅಥವಾ ಎಣ್ಣೆಯಲ್ಲೋ ನಿಮಗೆ ಯಾವ್ದು ಅನುಕೂಲ ಆಗುತ್ತೆ ಅದರಲ್ಲಿ ಸ್ವಲ್ಪ ಫ್ರೈ ಮಾಡಿಕೊಂಡು ಆನಂತರ ಆ್ಯಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ಪನ್ನೀರ್ನಲ್ಲಿ ರಿಚ್ ಪ್ರೋಟೀನ್ ಇರೋದ್ರಿಂದ ನಮಗೆ ನಾನ್ ವೆಜ್ ತಿನ್ನದೇ ಇದ್ದಾಗ ಇದರಲ್ಲಿ ವೆಜ್ಜಲ್ಲೂ ಕೂಡ ಇದರಲ್ಲಿ ಪ್ರೋಟೀನ್ ಅಂಶ ಇರೋದ್ರಿಂದ ನಮಗೆ ಒಂದು ಸಬ್ಸ್ಟಿಟ್ಯೂಟ್ ಅಂತಲೇ ಹೇಳ್ಬೋದು ನಾನ್ ವೆಜ್ಜಿಗೆ. ಚಿಕನ್ನು, ಮಟನ್ನು ಇದ್ಯಾವುದನ್ನು ತಿನ್ನದೇ ಇರೋರಿಗೆ ಇದು ಒಂದು ಒಳ್ಳೆಯ ಆಪ್ಷನ್ ಆಗಿರುತ್ತೆ ಫ್ರೆಂಡ್ಸ್. ಇಲ್ಲಿ ನಾನು ಮತ್ತೆ ಅದು ಪನ್ನೀರ್ದು ಏನು ಮಸಾಲಾನ ನಾವು ಬೇಯೋಕ್ಕೆ ಇಟ್ಕೊಂಡಿದ್ವಿ, ಅದು ಚೆನ್ನಾಗಿ ಬಾಯ್ಲಾಗಿ ನನಗೆ ತಿಕ್ನೆಸ್ಸು ಕೂಡ ಬಂದಿದೆ. ನಾನಿಲ್ಲಿ ಫ್ರೋಝನ್ ಬಟಾಣಿ 1 ಕಪ್ ಅಷ್ಟು ಫ್ರೋಝನ್ ಬಟಾಣಿಯನ್ನು ವಾಶ್ ಮಾಡಿ ಇಟ್ಕೊಂಡಿದ್ದಂಥ ಫ್ರೋಝನ್ ಬಟಾಣಿ ಮತ್ತು ಇದೇ ಟೈಮ್ನಲ್ಲಿ ನಾನು ಪನ್ನೀರನ್ನ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇವೆರಡು ತುಂಬ ಹೊತ್ತೇನು ಬೇಯಬೇಕಾಗಿಲ್ಲ ಫ್ರೆಂಡ್ಸ್. ಮಟರ್ ಕೂಡ ತುಂಬ ಸಾಫ್ಟಾಗಿರುತ್ತೆ, ಹಸಿ ಬಟಾಣಿ ಆಗಿರೋದ್ರಿಂದ ಬೇಗನೆ ಬೆಂದುಬಿಡುತ್ತೆ. ಮತ್ತು ಪನ್ನೀರ್ ಕೂಡ ಅಷ್ಟೇ ಒಂದು 5 ಮಿನಿಟ್ಸ್ ಒಳಗೇ ಬೇಯುತ್ತೆ ಫ್ರೆಂಡ್ಸ್. ಒಂದು 5 ಮಿನಿಟ್ಸ್ ನಾವು ಎಕ್ಸ್ಟ್ರಾ ಕುಕ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಇವೆರಡನ್ನೂ ಮಿಕ್ಸ್ ಮಾಡಿದ ನಂತರ. ಈ ಟೈಮ್ನಲ್ಲಿ ಕಸೂರಿ ಮೇಥಿ ಏನಾರು ಆ್ಯಡ್ ಮಾಡೋದಿದ್ರೆ, ಕಸೂರಿ ಮೇಥಿ ಅಥವಾ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡೋದಿದ್ರೆ ಈ ಟೈಮ್ನಲ್ಲಿ ನಾವು ಆ್ಯಡ್ ಮಾಡ್ಕೋಬೋದು ಫ್ರೆಂಡ್ಸ್. ಅಕಸ್ಮಾತ್ ಕಸ್ತೂರಿ ಮೇಥಿಯನ್ನು ಆ್ಯಡ್ ಮಾಡ್ತೀವಿ ಅನ್ನೋದಾದರೆ ಡ್ರೈ ಪ್ಯಾನ್ನಲ್ಲಿ ಒಂದು 2 ನಿಮಿಷ ಅದನ್ನು ಹುರಿದ್ಬಿಟ್ಟು ಆಮೇಲೆ ಕೈಯಲ್ಲಿ ಅದನ್ನು ಕ್ರಷ್ ಮಾಡಿ ಇದಕ್ಕೆ ಆ್ಯಡ್ ಮಾಡಿಕೊಂಡ್ರೆ ಆಗುತ್ತೆ ಫ್ರೆಂಡ್ಸ್. ಇದು ಒಂದು 5 ನಿಮಿಷ ನಾನು ಮುಚ್ಚಿ ಒಂದು 2ರಿಂದ 3 ನಿಮಿಷ ನಾನು ಬೇಯಿಸ್ಕೊಂಡಿದ್ದೀನಿ. 5 ನಿಮಿಷವರೆಗೂ ಬೇಯಿಸ್ಕೊಂಡಿಲ್ಲ ಫ್ರೆಂಡ್ಸ್. ನೋಡಿ, ಎಲ್ಲ ತಿಕ್ನೆಸ್ಸು ಪ್ರತಿಯೊಂದು ನನಗೆ ಕರೆಕ್ಟ್ ಇದೆ. ನೀವು ನೋಡಿಕೊಂಡು ಏನಾದರೂ ತೆಳು ಅನಿಸಿದ್ರೆ ನಿಮಗೆ ಇನ್ನೊಂದು 2 ನಿಮಿಷ ಜಾಸ್ತಿ ನೀವು ಕುಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಆಗ ಗಟ್ಟಿ ಬರುತ್ತೆ. ಇದಕ್ಕೆ ನಾವು ಬೇರೆ ಎಕ್ಸ್ಟ್ರಾ ಯಾವುದೇ ರೀತಿಯಾದಂಥ ಮಸಾಲ ಹಾಕ್ದೇ ಇರೋದ್ರಿಂದ ಹೆವಿ ಅನಿಸಲ್ಲ ತಿನ್ನಲಿಕ್ಕೆ, ತುಂಬಾ ಲೈಟಾಗಿರುತ್ತೆ. ಈಗ ಮುಚ್ಚಿ ನಾನು ಇಟ್ಕೊಂಡು ಇದನ್ನು ನೆಕ್ಸ್ಟ್ ಸರ್ವ್ ಮಾಡ್ಕೋತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಆವಾಗಲೇ ಕಲಸಿಟ್ಟಿದ್ದಂತಹ ಹಿಟ್ಟನ್ನು ನೋಡೋಣ ಬನ್ನಿ. ನೋಡಿ ಎಷ್ಟು ಸಾಫ್ಟಾಗಿದೆ ಅಂತ. ಇದನ್ನು ಒಂದು 4 to 5 ಅವರ್ಸ್ ಬಿಟ್ಟರೆ ತುಂಬಾ ಸಾಫ್ಟಾಗಿರುತ್ತೆ. ನಾನಿಲ್ಲೊಂದು 3 ಅವರ್ಸ್ ಬಿಟ್ಟಿದ್ದೀನಿ ಫ್ರೆಂಡ್ಸ್, ಹಾಗಾಗಿ ಇಷ್ಟು ಸಾಫ್ಟಾಗಿದೆ. ಇದನ್ನು ಬೇಕಿದ್ರೆ ಓವರ್ನೈಟ್ ಕೂಡ ನೀವು ಬಿಡ್ಬೋದು. ನಾನು ಇದನ್ನು ಆಮೇಲೆ ಒಂದು 2 ನಿಮಿಷ ಚೆನ್ನಾಗಿ ಇದನ್ನು ಕೈಯಲ್ಲೇ ನಾದ್ಕೊಂಡು ಆನಂತರ ಇದಕ್ಕೆ ನಮಗೆ ಎಷ್ಟು ಸೈಜಲ್ಲಿ ನಾವು ಮಾಡ್ಕೋತೀವಿ ಅಷ್ಟು ದಪ್ಪದಾಗಿ ನಾನು ಇಲ್ಲಿ ಒಂದೊಂದು ಸಣ್ಣದಾದಂಥ ಉಂಡೆಗಳನ್ನು ಮಾಡಿಕೊಂಡು ಇದನ್ನು ಲಟ್ಟಿಸ್ಕೊತೀನಿ ಫ್ರೆಂಡ್ಸ್. ಲಟ್ಟಿಸ್ಬೇಕಿದ್ರೆ ನೀವು ಲಾಸ್ಟಲ್ಲಿ ಬೇಕಿದ್ರೆ ಇದಕ್ಕೆ ಮೇಲೆ ಟಾಪಿಂಗ್ ಆಗಿ ನೀವು ಕೊತ್ತಂಬರಿ ಸೊಪ್ಪು ಇದನ್ನು ಕೂಡ ಹಾಕ್ಕೋಬೋದು ಫ್ರೆಂಡ್ಸ್. ನಿಮಗೆ ಎಷ್ಟು ಸ್ವಲ್ಪ ದಪ್ಪನಾಗೇ ಲಟ್ಟಿಸ್ಕೊಳ್ಳಿ. ತುಂಬ ಚಪಾತಿ ಥರ ಅಥವಾ ಬೇರೆ ಇದ್ರ ಥರ ಏನು ತೆಳ್ಳನಾಗಿ ಲಟ್ಟಿಸ್ಕೊಳ್ಳೋ ಅಂಥದ್ದೇನಿಲ್ಲ. ಇದನ್ನು ಸ್ವಲ್ಪ ದಪ್ಪನಾಗೇ ಮಂದಕ್ಕೇ ಲಟ್ಟಿಸ್ಕೊಳ್ಳೋದು. ಇದನ್ನು ಓವೆನಲ್ಲಿ ಮಾಡೋದು, ಇದನ್ನು ತಂದೂರು ಓವೆನ್ ಅಂತ ಹೇಳ್ತೀವಲ್ಲ ಅದರಲ್ಲಿ ಮಾಡಿದ್ರೆ ತುಂಬ ಟೇಸ್ಟಾಗಿರುತ್ತೆ. ಬಟ್ ಮನೆಯಲ್ಲಿ ತಂದೂರು ಓವೆನ್ ಅವೆಲ್ಲ ಇಲ್ಲದೇ ಕಾರಣ ನಾವು ಸ್ಟವ್ನಲ್ಲೇ ಈಸಿಯಾಗಿ ನಾರ್ಮಲ್ ತವಾದಲ್ಲೇ ಹೇಗೆ ಮಾಡೋದು ಅನ್ನೋದು. ಬಟ್ ನಾರ್ಮಲ್ ತವಾದಲ್ಲಿ ಅಂದರೆ ನಾವು ಈಗೆಲ್ಲ ಬರುತ್ತಲ್ಲ ನಾನ್ ಸ್ಟಿಕ್ ತವಾ, ಅದ್ರಲ್ಲಿ ಮಾಡಲಿಕ್ಕಾಗಲ್ಲ. ಇದನ್ನು ಕಬ್ಬಿಣದ ತವಾ ಬರುತ್ತಲ್ಲ ಅದರಲ್ಲಾದರೆ ಚೆನ್ನಾಗಾಗುತ್ತೆ, ಈಸಿಯಾಗುತ್ತೆ ಫ್ರೆಂಡ್ಸ್. ಹಾಗಾಗಿ ಇದನ್ನು ನಮಗೆ ಎಷ್ಟು ದಪ್ಪನಾಗಬೇಕು ಅಥವಾ ಎಷ್ಟು ಅಗಲಕ್ಕೆ ಬೇಕೋ ಅಷ್ಟಕ್ಕೆ ನಾವು ಲಟ್ಟಿಸ್ಕೊಂಡು ಇದಕ್ಕೆ ಸ್ವಲ್ಪ ನಾನು ಇಲ್ಲಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಮೇಲ್ಗಡೆಯಿಂದ ಹಾಕ್ಕೊಂಡು ಅದ್ರ ಮೇಲೆ ಒಂದು 2 ನಿಮಿಷ 2 ಸಲ ರೋಲ್ ಮಾಡ್ಕೋತೀನಿ ಫ್ರೆಂಡ್ಸ್ ಅಷ್ಟೇ. ತುಂಬ ಜಾಸ್ತಿ ಏನು ರೋಲ್ ಮಾಡ್ಕೊಳ್ಳೋದಿಲ್ಲ. ಇದಕ್ಕೆ ಬೇಕಿದ್ರೆ ನೀವು ಟಾಪಿಂಗ್ಸಿಗೆ ಸ್ವಲ್ಪ ಜೀರಿಗೆಯನ್ನು ಕೂಡ ಹಾಕ್ಕೋಬೋದು. ಇಲ್ಲಿ ನಾನು ಬರೀ ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇದ್ದೀನಿ. ನೀವು ಬೇಕಿದ್ರೆ ಜೀರಿಗೆಯನ್ನು ಕೂಡ ಹಾಕ್ಕೊಂಡು ಮೇಲೆ ಈ ಥರ ಒಂದು 2 ಸಲ ರೋಲ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಫ್ರೆಂಡ್ಸ್. ಅದೇನು ಈಚೆ ಬರೋದಿಲ್ಲ ಅದರಿಂದ. ಆನಂತರ ಇದನ್ನು ನಾವು ಬ್ಯಾಕ್ ಸೈಡಿಗೆ ತಿರುಗಿಸ್ಕೊಂಡು ಇದಕ್ಕೆ ಸ್ವಲ್ಪ ನೀರನ್ನು ಹಚ್ಕೋಬೇಕಾಗುತ್ತೆ. ತುದಿಗೆ ಅಥವಾ ಸೆಂಟರ್ಗೆ ಸ್ವಲ್ಪ ನೀರನ್ನು ಹಚ್ಕೊಳ್ಳೋಣ ಫ್ರೆಂಡ್ಸ್. ಇದು ನಾವು ತವಾದಲ್ಲಿ ಮಾಡೋದ್ರಿಂದ ಸ್ವಲ್ಪ ಹೋಟೆಲ್ ಸ್ಟೈಲ್ನಲ್ಲಿ ಹೋಟೆಲ್ನಷ್ಟು ಟೇಸ್ಟಿಯಾಗಿರಲ್ಲ, ಆದರೆ ಅಷ್ಟೇ ಏನು ಹೈಜಿನಾಗಿ ಇರುತ್ತೆ. ನಮಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ, ಮನೆಯಲ್ಲೇ ಮಾಡಿದ್ದೀವಿ, ಯಾವುದೇ ರೀತಿಯಾದಂತಹ
ಅನ್ಹೆಲ್ದಿ ಇಲ್ಲ, ಹೆಲ್ದಿ ಆದಂಥ ಫುಡ್ ಅಂತ ನಮಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಹಾಗಾಗಿ ಇದನ್ನು ಈಗ ಬಿಸಿಯಾಗಿ ಕಾದಿರೋಂಥ ತವದ ಮೇಲೆ ಹಾಕಿ ಒಂದು ಸ್ವಲ್ಪ ಸೈಡ್ ಪ್ರೆಸ್ ಮಾಡಿಕೊಂಡ್ರೆ ಸಾಕು ಫ್ರೆಂಡ್ಸ್. ಇದು ಈ ಥರ ಉಬ್ಬಿ ಬರುತ್ತೆ. ಆವಾಗ ನಾವು ಇದನ್ನು ಉಬ್ಬಿ ಬರುತ್ತೆ ಫ್ರೆಂಡ್ಸ್. ಆಗ ನಾವು ಇದನ್ನು ಉಲ್ಟಾ ಮಾಡಿ ಸ್ವಲ್ಪ ಸ್ಟವ್ದು ಉರಿಯನ್ನು ಜೋರು ಮಾಡಿದ್ರೆ ಆವಾಗ ನಮಗೆ ಅಲ್ಲಿ ಬರ್ನ್ ಆಗೋ ಥರ ನಮಗೆ ರೋಟಿ ಮೇಲೆ ಇದಾಗುತ್ತೆ. ಸೇಮ್ ನಾವು ಹೋಟೆಲ್ನಲ್ಲಿ ಹೇಗೆ ಇರುತ್ತೋ ರೋಟಿ ಅದೇ ರೀತಿ ಬಂದಿರುತ್ತೆ, ಅಷ್ಟೇ ಸಾಫ್ಟಾಗಿರುತ್ತೆ. ಯಾವುದೇ ರೀತಿ ಹಾರ್ಡ್ನೆಸ್ ಅನಿಸಲ್ಲ, ತಿನ್ನಬೇಕಾದ್ರೆ ಗಟ್ಟಿ ಅನಿಸಲ್ಲ, ಹೆವಿ ಅನಿಸಲ್ಲ ಫ್ರೆಂಡ್ಸ್. ನೀವು ಖಂಡಿತ ಈ ಥರ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಒಂದೆರಡು ಸಲ ನಿಮಗೆ ಕಷ್ಟ ಅನಿಸ್ಬೋದು ಸ್ಟಾರ್ಟಿಂಗಲ್ಲಿ ಮಾಡಬೇಕಾದ್ರೆ, ಏನಪ್ಪ ಇದು ಹಿಂಗಾಗೋಯ್ತು ಹಾಗಾಗೋಯ್ತು ಅಂತ. ಟ್ರೈ ಮಾಡಿ, ಖಂಡಿತವಾಗ್ಲೂ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಯಾರೂ ಏನು ಹುಟ್ಟುತ್ತಾನೆ ಎಲ್ಲನೂ ಕಲ್ತ್ಕೊಂಬಂದಿರಲ್ಲ. ನೋಡ್ತಾ ಅಥವಾ ಕಲಿತಾ ಜೀವನದಲ್ಲಿ ಕಲಿಯೋಂಥ ತುಂಬ ಇರುತ್ತೆ. ಹಾಗಾಗಿ ಜೀವನ ನಮಗೆಲ್ಲನೂ ಕಲಿಸುತ್ತೆ. ಹಾಗಾಗಿ ಅದನ್ನು ಮಾಡಿ ನಾವು ಅನುಭವಿಸಿದಾಗಲೇ ಅದರ ಬಗ್ಗೆ ಗೊತ್ತಾಗೋದು. ಹಾಗಾಗಿ ಟ್ರೈ ಮಾಡೋದ್ರಲ್ಲಿ ಏನೂ ಕಳ್ಕೊಳ್ಳೋದಿಲ್ಲ. ಈ ರೀತಿ ತವಾನ ಉಲ್ಟಾ ಮಾಡಿದ್ರೆ ಸಾಕು ಫ್ರೆಂಡ್ಸ್. ಅದು ಬೇಗ ನಮಗೆ ಅದೇ ರೀತಿ ಒಂದು ಅದ್ರ ಮೇಲೆ ಬರ್ನ್ ಮಾರ್ಕ್ ಎಲ್ಲ ಬರುತ್ತೆ. ಸೇಮು ನಮಗೆ ಹೋಟೆಲ್ನಲ್ಲಿ ಏನು ತಂದೂರು ಓವನ್ನಲ್ಲಿ ಆಗುತ್ತೆ ತಂದೂರು ರೋಟಿ, ಅದೇ ರೀತಿ ನಮಗೆ ಟೇಸ್ಟ್ ಆಗಲಿ ಅದ್ರ ವಿಷನ್ ಆಗಲಿ ಎಲ್ಲ ಅದೇ ರೀತಿಯೇ ಬರುತ್ತೆ ಫ್ರೆಂಡ್ಸ್. ಅದ್ರ ಬಗ್ಗೆ ನಾನು ಏನು ಗ್ಯಾರಂಟಿ ಕೊಡ್ಬೋದು. ಅದೇ ರೀತಿಯೇ ಕಾಣುತ್ತೆ, ಅದೇ ರೀತಿಯೇ ಟೇಸ್ಟು ಇರುತ್ತೆ. ಬಟ್ ಅಷ್ಟು ಪ್ರೆಸೆಂಟಬಲ್ ಆಗಿ ಇರೋದಿಲ್ಲ, ಆದ್ರೂ ಸೇಮ್ ಅದೇ ರೀತಿಯೇ ಇರುತ್ತೆ. ಇಷ್ಟಂತ ಹೇಳ್ಬೋದು. ಒಂದು 80% ಅಂತೂ ಸೇಮ್ ಪ್ರೆಸೆಂಟಬಲ್ಲು ಅದೇ ರೀತಿ ಇರುತ್ತೆ. ಇನ್ನೊಂದು 20% ಪ್ರೆಸೆಂಟೇಷನಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇರ್ಬೋದು ಅಷ್ಟೇ. ಇದಕ್ಕೆ ನಾನು ಇಲ್ಲಿ ಮೇಲೆ ಸ್ವಲ್ಪ ತುಪ್ಪನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ನೀವು ಬೇಕಿದ್ದರೆ ಬಟರ್ ಇದ್ದರೆ ಬಟರನ್ನು ಕೂಡ ಆ್ಯಡ್ ಮಾಡ್ಕೋಬೋದು. ಇದಕ್ಕೆ ಬಿಸಿಯಾಗಿದ್ದಾಗಲೇ ಸರ್ವ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ತುಂಬಾ ಚೆನ್ನಾಗಿರುತ್ತೆ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ನಮ್ಮ ಚಾನಲ್ಗೆ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಇದೇ ರೀತಿ ಹೊಸ ರೆಸಿಪಿಯನ್ನು ನೋಡೋಣ. ಮತ್ತು ಯಾರೆಲ್ಲ ಇನ್ನೂ ಲೈಕ್ ಮಾಡಿಲ್ಲ ದಯವಿಟ್ಟು ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನಿಮ್ಮೆಲ್ಲರ ಸಪೋರ್ಟ್ಗೋಸ್ಕರ ನಾನು ಕಾಯ್ತಾ ಇರ್ತೀನಿ ಫ್ರೆಂಡ್ಸ್. ಇದೇ ರೀತಿ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ರೆಸಿಪಿಯನ್ನು ಮುಗಿಸೋಣ ಫ್ರೆಂಡ್ಸ್. ನೆಕ್ಸ್ಟ್ ರೆಸಿಪಿಯಲ್ಲಿ ನಿಮ್ಮ ಜೊತೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಬಾಯ್ ಫ್ರೆಂಡ್ಸ್.